ಒಂದು 5 ನಿಮಿಷ ಸೈಡ್ಗೆ ಇಳಿದು ಆಮೇಲೆ ಕಣ್ಣಿಗೆ ನೀರು ಹಾಕ್ಸಿ ನೀರು ಕುಡಿಸು ನಮ್ಗೊಂದು ಕನಕ್ನಾಕ ಬಾ ಹೆಲ್ಪ್ ಮಾಡಲೇ ಎತ್ತಕ್ಕಾಗಲ್ಲ ಇದು ಮತ್ತೆ ಅಲ್ಲೇ ಹೋಗಿ ಸೇರ್ಕೊಂತ ಸ್ವಾಮಿ ಆ ಕಾಲಿನಲ್ಲಿ ಏನೋ ಇದೆ ಸ್ವಾಮಿ ಏನೋ ಎಷ್ಟು ಬೇಕಿದೆಯಪ್ಪ ನೋಡಿ ಮಲ್ಸ್ಬಿಡು ನಾವು ಓಡಾಡಕ್ಕಾಗಲ್ಲ ಮತ್ತೆ 2 ನಿಮಿಷ ಅಷ್ಟೇ ಹಾಕಪ್ಪ ನೀ ಕೈ ನಾನು ನಡಿಬೇಕು என்னடா நடக்குதுங்க ನೀರ್ ಹಾಕಿ ನೀರು ಹಾಕ್ಲಾ ಕಣ್ಣಿಗೆ ನೀರ್ ಹಾಕಿ ಇನ್ನೂ 5 ನಿಮಿಷ ಆಗಿಲ್ಲ ಸ್ವಾಮಿ ಸರಿ ಬನ್ನಿ ನೀರು ಹಾಕ ಸ್ವಾಮಿ ಹಾಕಿದ್ದು ಸ್ವಾಮಿ ಹಾಕಿದ್ದು ಎದ್ದೋ ಅದು ನರಬಲಿ ಕೇಳ್ತಾ ಇದೆ ನರಬಲಿ ನೀವೇ ನೋಡಿದ್ರಿ ನರಬಲಿ ಕೇಳ್ತಾ ಇದೆ ಅದು ಯಾರ್ದು ಅಂತ ಗೊತ್ತಾಗ್ತಾ ಇಲ್ಲ ಸ್ವಾಮಿ ಅದಕ್ಕೇನ ಇವಾಗ ಇದು ಮಾಡ್ಬೋದಾ ಸ್ವಾಮಿ ನಾನೇನ್ ಮಾಡ್ತಿದ್ದೀನಿ ಇಲ್ಲಿ ದೆವ್ವ ನಿನ್ ಮೇಲೆ ಬಂದ್ಬಿಟ್ಟಿತ್ತಪ್ಪ ಅವನಿಗೆ ಭಯ ಬೀಳ್ಸ್ಬೇಡ ಇರೋ ಆ ಕಡೆ ಹೋಗ್ಬೇಡ ಮತ್ತೆ ಅಲ್ಲೇ ಹೋಯ್ತು ಈ ಕಡೆ ಬಾ ಅದು ನರಬಲಿ ಕೇಳ್ತಾ ಇದೆ ಹೌದು ಸ್ವಾಮಿ ಈಗ ಯಾವ್ದಾದ್ರು ಒಂದು ನರಬಲಿ ಕೊಡ್ಲೇಬೇಕು ಪ್ರಾಣಿದಾಗೋದೇ ಇಲ್ಲ ನಾಯಿ ಕೊಡ್ಬೋದಾ ಸ್ವಾಮಿ 2 ನಾಯಿ ಇದಾವೆ ಪ್ರಾಣಿದಾಗಲ್ಲ ಮನುಷ್ಯತೆ ಕೊಡ್ಬೇಕಾ ಸ್ವಾಮಿ ಮನುಷ್ಯರದೇ ಕೊಡ್ಬೇಕು ಹೆಂಗೂ ಕೊಡ್ಬೇಕಾ ಅವನ್ನ ಕೊಟ್ಬಿಡೋಣ ಸ್ವಾಮಿ ಬಾರಲಿ ಅವನ್ನ ಕೊಟ್ಬಿಡೋಣ ಸ್ವಾಮಿ ಅವನಿಗೆ ಮ್ಯಾಚ್ ಆಗ್ಬೇಕು ಅವನು ನೀವು ನೋಡ್ತಾ ಇರೋದು ಬೇರೆ ರಾಶಿ ಬೇರೆ ಕುಲ ಬೇರೆ ಇದನ್ನ ಕೇಳ್ತಾ ಇದೆ ಅದು ನೀವೇ ಹೇಳಿ ಸ್ವಾಮಿ ಯಾರು ಅದು ಇವನು ಇದಾನೆ ಸ್ವಾಮಿ ಕೊಡು ಇದು ಇವನಿಗೆ ದೇವ್ರು ನಿಂತಿದ್ದಾನೆ ಇವನ್ಗಾಗಲ್ಲ ಸ್ವಾಮಿ ಇವನ್ ನೋಡಿ ಸ್ವಾಮಿ ಯಾಕೋ ನಿಲ್ಸ್ಕೊಂತೀಯಲ್ಲ ನಿನ್ಲೆ ಅವನಾಗಲ್ಲ ಬಿಡಿ ಸ್ವಾಮಿ ಇದು ಚಿಕ್ಕ ವಯಸ್ಸು ನಿಂತ್ಕೊಂಡು ನಾನಿದ್ದೀನಿ ಗಲೀಜ್ ಆಗುತ್ತೋ ಶರ್ಟು ಅವನ್ ಸ್ವಾಮಿ ಅವನ್ದೆಲ್ಲ ರೇಖೆನೆ ಹೋಗ್ಲಿ ಸರಿ ಸ್ವಾಮಿ ಸರಿ ಸ್ವಾಮಿ ಮಾಡೋ ಜಾಗ ಅಲ್ಲ ಸರಿ ಸ್ವಾಮಿ ನರಬಲಿ ಕೇಳ್ತಾ ಇದೆ ಅದು ತಮಾಷೆ ಮಾಡ್ತಾ ಇದ್ದೀರಾ ನನ್ಗೆ ನಾನು ಬಿಟ್ಬಿಟ್ಟು ಹೋಗ್ತೀನಿ ಕೈ ಮುಚ್ಕೋ 2 ಕೈ ಮುಚ್ಕೋ ಇನ್ನ ಗಟ್ಟಿಯಾಗೆ ಕಲೆ ಹಿಂಗಾಗು ಬೈರಿ ಕೇಳ್ತೀನಿ ನಿಮಗೆ ದೆವ್ವ ಲೈಫ್ ಲಾಂಗ್ ಬಿಡಲ್ಲ ಹೋಗ್ಬೇಕು ಅಂದ್ರೆ ನಿಮ್ನ ಕೇಳ್ತೀನಿ ಬೇಕಾ ಅಂತ ಅದು ಬೇಕು ಅಂದ್ರೆ ಏನು ಮಾಡಕ್ಕಾಗಲ್ಲ ಅದು ಬೇರೆ ಏನ್ ಮಾಡಕ್ಕಾಗಲ್ಲ ಸ್ವಾಮಿ ಬೇರೆ ಇಲ್ಲ ನೀನ್ ಕೊಡ್ತ್ಯಾ ಬಲಿ ಇಲ್ಲ ಸ್ವಾಮಿ ಅವನ್ನ ತಗೊಂಡ್ಬಿಡಿ ಅವ್ನ್ ಕೊಡಕ್ ಅವ್ನ್ ನಿನ್ ಫ್ರೆಂಡು ಪರವಾಗಿಲ್ಲ ಸ್ವಾಮಿ ಸತ್ತೋಗ್ಲಿ ಬರೋ ನೆಟ್ಟಿಲ್ಕೋ ಹೇಳಿ ಇದು ಹಿಡ್ಕೊಬೇಕಾದ್ರೆ ನಡ್ಕ ಬಾಡಿ ಏನಾದ್ರು ಶೇಕ್ ಆಯ್ತಾ ನಡುತ್ತೈತಾ तू समझा हाँ नहीं तू समझा नहीं ಇದು ಹಿಡ್ಕೊಬೇಕಾದ್ರೆ ನಡ್ಕ ಬಾಡಿ ಏನಾದ್ರು ಶೇಕ್ ಆಯ್ತಾ ನಡುತ್ತೈತಾ ಇದು ಯಾರ ಕೈಗೂ ಸಿಗ್ಬಾರ್ದು ಇದನ್ನ ಯಾರಾದ್ರೂ ಮತ್ತೆ ಎತ್ಕೊಂಡ್ರೆ ಈ ಬಲಿ ಆದ್ಮೇಲೆ ತಿರ್ಗೋ ಅವ್ರಿಗೆ ಹೋಗಿ ಸಿಗುತ್ತೆ ಯಾರು ಎತ್ಕೊಂತಾರೋ ಅವ್ರಿಗೆ ಸಿಗುತ್ತೆ ಇದನ್ನ ಬೇಡ ನಾನೇ ಎತ್ಕೊಂಡು ಹೋಗ್ತೀನಿ ಇದನ್ನ ಸರಿ ನೀವೇ ತಗೊಂಡು ಶರ್ಟ್ ಬಿಚ್ಚಪ್ಪ ಶೆಟ್ಟಿಗೆ ಹೋಗೋಣಪ್ಪ ಬಿಚ್ಚು ಏನಾಗಲ್ಲ ಅಷ್ಟು ಮಾಡಕ್ಕಾಗಲ್ವಾ ಆ ಡೋರ್ನ ತೆಗಿ ಇಲ್ಲಿ ಬರೋ ತರ ಮಾಡೋಣ ಕೇಳ್ತಾ ಇದೆ ತೆಗಿ
ಬಾ ಬಲಿ ಕೊಡ್ತೀನಿ. ನನ್ ಮೇಲೆ ಆಣೆ ಇಟ್ಟು ನನ್ ಮೇಲೆ ಆಣೆ ಇಟ್ಟು ಏನು ಸ್ವಾಮಿ ಇದು? ಖಂಡಿತ ಅದು ಲೀಡು ಸ್ವಾಮಿ ಈ ಡೋರ್ ಓಪನ್ ಆಗ್ತಿದೆ ಸ್ವಾಮಿ. ಬ್ಲಾಕ್ ಮಾಡು. ಅದು ಆಚೆ ಹೋಗೋಕ್ ಟ್ರೈ ಮಾಡ್ತಿದೆ. ಆಚೆ ಹೋದ್ರೆ ನಾನು ಹೋದ್ಮೇಲೆ ಮತ್ತೆ ಬರುತ್ತೆ. ನಾವು ಅದು ಲಾಕ್ ಮಾಡಿದ್ವಿ ಸ್ವಾಮಿ. ಕೇಳಿದ ಐಟಮ್ ಅಲ್ಲಿ ಸ್ವಾಮಿ ಆಯ್ತಾ ಸ್ವಾಮಿ? ಅದಲ್ಲ ಹಾರ ಹಾರ ಇದೆ ಸ್ವಾಮಿ. ಹಾರ ಹಾರ ಆಗ್ಬೇಕಲ್ವ ಅವರು? ಮಂಡಿ ಮೇಲೆ ಒಬ್ನೇ ಮಗನಾ ಮನೆಗೆ? ಇಲ್ಲ ತಂಗಿದೆ. ಏನಾಗಲ್ಲ ಅಲ್ಲ ತಂಗಿಗೆ, ಏನಾಗಲ್ಲ ಅಲ್ಲ ತಂಗಿಗೆ. ಸೆಂಟಿಮೆಂಟ್ ಕೊಟ್ಟ ತಂಗಿಗೇನು ಆಗಲ್ಲ. ಸ್ವಾಮಿ ತಂಗಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಬಾ, ನಿನ್ಗೇನಾದ್ರೂ ಪರವಾಗಿಲ್ಲ ತಾನೆ? ನಮ್ಮ ಅಪ್ಪ ಅಮ್ಮನ ನೋಡ್ಬೇಕು. ಅಪ್ಪ ಅಮ್ಮನ ನೋಡ್ಬೇಕಾ? ನಿಮ್ಗೇನು ತೊಂದರೆ ಇಲ್ವಾ? ಅಪ್ಪ ಅಮ್ಮನ ನೋಡುವಂತೆ. ಹೋದ್ಮೇಲೆ 7 ದಿವಸ ನೀನು ಹೋಗಲ್ಲ ಮೇಲೆ. 7 ದಿವಸ ಅವ್ರ ಜೊತೆನೇ ಇರು, ಆಮೇಲೆ ಹೋಗು. ಹೇಳು, ಇವ್ರಿಗೋಸ್ಕರ ನಿನ್ನ ಪ್ರಾಣ ತೆಕ್ಕೊಳ್ಳೋಕೆ ಮುಂದೆ ಬರಬೇಡ. ಸ್ವಾಮಿ ಪರವಾಗಿಲ್ಲ. ಇವ್ರು ಬೇಕಾ? ಪ್ರಾಣ ಕೊಟ್ಟು ಅವ್ರನ್ನ ಕಾಪಾಡ್ತೀಯ. ಒಂದೇ ಮಾತು ಯೋಚನೆ ಮಾಡಿ ಹೇಳು. ಕಾಪಾಡ್ತೀನಿ ಅನ್ನಂಗಿದ್ರೆ ಪ್ರಾಣ ಕೊಡ್ತೀನಿ. ಅಲ್ಲಿ ಕುತ್ಕೋಬಾ, ಆ ಕಲ್ಲು ಮುಂದೆ ಕುತ್ಕೋ. ಇಲ್ಲಿ 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 ಕುತ್ಕೋ, ಇಲ್ಲಿ ಕುತ್ಕೋ, ಕುತ್ಕೋ ಮುಂದೆ, ಹಿಂಗೆ ಕುತ್ಕೋ, ಕುತ್ಕೋ. ಕೊನೆ ಆಸೆ ಏನಾದ್ರು ಇದೆಯಾ? ಕೊನೆ ಆಸೆ ಏನಾದ್ರು ಇದೆಯಾ? ಅದೇ ತಂಗಚ್ಚಿ ಅಪ್ಪ ಅಮ್ಮ ಚೆನ್ನಾಗಿದೆ. ನೋಡ್ಬೇಕಾ? ತೋರ್ಸ್ಕೊಂಡ್ ಕರ್ಕೊಂಡ್ ಬರ್ತೀರಾ? ಅವ್ರು ಬಿಡಲ್ಲ ಸ್ವಾಮಿ, ಬಿಡಲ್ಲ. ಯಾವಾಗ ಸ್ವಾಮಿ ನಮ್ಗೆ ಅಷ್ಟೇ. ಅವ್ರ ಹತ್ರ ಕೇಳ್ಕೊ. ಅವ್ರು ತೋರಿಸ್ತೀನಿ ಅನ್ನಂಗಿದ್ರೆ ಹೋಗಿ ಒಂದ್ಸತಿ ಕೊನೆ ಸತಿ ನೋಡ್ಕೊಂಬ. ಅವ್ರು ಕಳ್ಸಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಇಲ್ಲ ನೀನ್ ಬೇಡ ಅಂದ್ರೂ ನಿನ್ನ ಬಿಟ್ಬಿಡ್ತೀನಿ. ಹಿಂಗೆ ಹೋಗು ಆಚೆಗೆ. ಮಾಡ್ತೀನಿ. ರಾಯ ಕುತ್ತಿಗೆಗೆ ಹಗ್ಗ ಬೀಳೋ ಹೊತ್ತಿನಾಗು ಎದೆ ನಡಗದ ಹಾಂಗ ನಿಂತರೋ ಈ ನಿನ್ನ ಗುಂಡಿಗೆ. ಎಂಥ ಗುಂಡಿಗೆನೋ ಯಪ್ಪ. ಇದನ್ನೇನ್ ಮಾಡ್ತೀಯಾ? ಏನಕ್ಕೆ ನಿನಗ್ ಮಾಡ್ಬೇಕು ಅಂತ ಅನ್ಸ್ತಿದೆ? ಇವ್ರು ಯಾರು ಅಂತ ಗೊತ್ತಿಲ್ಲದೆ ಇದ್ರು? ಇವ್ರಿಬ್ರು ಗೊತ್ತು. ಯಾರು? ಏನು? ಅವ್ರಿಬ್ರಿಗೆ ಇವ್ರು ದೂರದ ಫ್ರೆಂಡ್ ಅಂತೆ. ಅವನೇ ಹೇಳ್ದ. ಹೌದು. ಸರಿ, ನಿನ್ನ ಒಳ್ಳೆತನಕ್ಕೆ ನೀನ್ ಬಲಿ ಕೊಡ್ಬೇಕು ಅಂತ ನನಗೆ ಅನ್ಸ್ತಿಲ್ಲ. ಮತ್ತೆ ದೆವ್ವನ ಕರ್ಸಿ ಇನ್ನೇ ಏನಾದ್ರೂ ಇದೆಯಾ ಅಂತ ಕೇಳೋಣ. ಬಾಯ್, ಇಷ್ಟು ಒಳ್ಳೆಯವನಾಗಿರ್ಬೇಡ. ಬಾ, ಇನ್ ಕುತ್ಕೋ. ಇನ್ಮೇಲೆ ಮೈ ಮೇಲೆ ಬರೋದು. ಕುತ್ಕೋ. ತಲೆ ಬಗ್ಸು.
ಆಚೆ ಬಾ. ಇಲ್ಲೇ ಇರ್ರಿ. ನಿನ್ ತಲೆ ಎತ್ತಪ್ಪ. ನಿನ್ಗೇನಾದ್ರು ನಿನ್ ಫ್ರೆಂಡ್ಸ್ ಜೊತೆ ಕೊನೆ ಸತಿ ಮಾತಾಡಂಗಿದ್ರೆ ಮಾತಾಡ್ಕೋ, ಮತ್ತೆ ಕೇಳಿ ನೋಡೋಣ. ಮಾತಾಡ. அம்மா அப்பா நீங்களா இதுக்கு வேற யார பாத்துக்கலாம் வாங்கடா. ಬೇರೆ ಬರ್ಸಿದ್ರಲ್ಲಿ ಅಲ್ವಾದ್ರಾ ಎದಕ್ಕೆ ಅಲ್ವ್ರ ಜಾನದಲ್ಲಿ ಅಲ್ವಾದ್ರಾ ಜಾನದಲ್ಲಿ ಸ್ವಾಮಿ ಅವ್ನು ಅಳ್ತಾವೆ ಸ್ವಾಮಿ ಜಾನದಲ್ಲಿ ಇದೆ ಈಗ ಕಾಲ ಎದಕ್ಕೆ ಅಲ್ವ್ರ ಯಾರ ಅವನಾಚಿ ಅಲ್ವಾದ ಜಾನದಲ್ಲಿ ಅಲ್ಲಿ ನಿಮ್ಗೆ ಬಲಿಯೆಲ್ಲ ಕೊಡಕ್ ಆಗಲ್ಲ. ಬೇರೆ ಏನ್ ಬೇಕು ಹೋರಾಕು ಹೋಗ್ಬಿಟ್ರೆ ಏನ್ ಮಾಡ್ತೀರಾ? ನಿನ್ಗೆ ಬಲಿ ಎಲ್ಲ ಕೊಡಕ್ ಆಗಲ್ಲ. ಬೇಕೋ ನಾನು ಎಲ್ಲೂ ಹೋಗಲ್ಲ. ನೀನ್ ಬಲಿ ಕೊಟ್ಮೇಲೆ ತಿರ್ಗು ಬರಲ್ಲ ಅಂತ ಏನ್ ಗ್ಯಾರಂಟಿ? ಬರ್ತೀನಿ, ನಾನು ಎಲ್ಲೂ ಹೋಗಲ್ಲ. ಮತ್ತೇನಕ್ಕೆ ನಿನ್ಗೆ ಬಲಿ ಬಲಿ ಕೊಟ್ಟವ್ರ ಮನೆಗೆ ಹೋಗ್ತೀನಿ. ಅಲ್ಲಿ ಅವ್ರನ್ನ ನಿನ್ಗೆ ಬಿಡಲ್ಲ ನಾನು. ಮತ್ತೆ ನೀನ್ ಶಾಶ್ವತವಾಗಿ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾನು ಹೋಗಲ್ಲ. ಹೋಗಲ್ಲ ಅಂದ್ರೆ ನಿನ್ಗೇನಾಗಿದೆ? ಏನಕ್ಕೆ ನೀನ್ ಮಾಡ್ತಾ ಇರೋದು? ಆ ಹುಡುಗನ್ ಮಗ ನೋಡು. ಹೋಗಲ್ಲ. ನನಗೆ ಬಲಿ ಕೊಡಿ. ಹುಡುಗನ್ ಬಲಿ ಬೇಕಾ ನಿನ್ಗೆ? ನನಗೆ ಬಲಿ ಕೊಡಿ. ಆಯ್ತು, ಆ ಹುಡುಗನ್ನ ಬಲಿ ನೋಡ್ಬೇಕು. ಆ ಹುಡುಗನ್ನ ಬಲಿ ಕೊಟ್ರೆ ಅವ್ರ ಮನೆಗೆ ಹೋಗ್ಬಾರ್ದು ನೀನು. ಹೋಗ್ತೀನಿ. ಏನಕ್ಕೆ? ಬಲಿ ಸಿಕ್ಕಿದ್ಮೇಲೆ ಹೋಗ್ಬಾರ್ದು. ನನಗೆ ಒಂದು ಬಲಿ ಸಾಕಾಗಲ್ಲ, ಹೆಣ್ ಬಲಿ ಬೇಕು. ಒಂದು ಗಂಡು ಬಲಿ, ಒಂದು ಹೆಣ್ಣು ಬಲಿ. ಕೇಳ್ತಾ ಇದೆ, ಏನು ಮಾಡಕ್ ಆಗಲ್ಲ. ನೀನ್ ಬಲಿ ಕೊಟ್ಟ ಮೇಲೆ ನಿಮ್ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದೆ. ಹೋಗುತ್ತೋ ಏನೋ ಗೊತ್ತಿಲ್ಲ. ನನ್ನ ಕೈಲಿ ಆದಷ್ಟು ನಾನು ಮಾಡ್ತೀನಿ. ಒಪ್ಪಂತ್ಯಾ? ತಂಗಿ ಇರ್ಲಿ, ನೀನು ಒಪ್ಪಂತ್ಯಾ? ಬಾ, ಇಲ್ಲಿ ಕುತ್ಕೋಬಾ, ನೀ ಕುತ್ಕೋಬಾ. ಇವ್ರ ಮನೆಗೋಸ್ಕರ ನಿಮ್ ಮನೇಲಿ ಇಡಕ್ ರೆಡಿ ಆಗಿದ್ಯಾ? ಈಗ ಕೊಡ್ಬೇಕಲ್ಲ. ಹಂಗೇನಾದ್ರು ಆಗಿದ್ರೆ ಏನ್ ತೊಂದ್ರೆ? ಅವ್ರಿಗೇನಾದ್ರು ಆಗಿ ಇಲ್ಲ ಬರ್ತೀನಿ ಅಂತ ಹೇಳ್ತಾ ಇದೆ. ಹೆಣ್ಣು ಬಲಿ ಬೇಕು ಅಂತ ಕೇಳ್ತಾ ಇದೆ. ಅನ್ಕೊಡಲ್ಲ. ಏನಪ್ಪಾ ನೀನ್ ಬಲಿ ಕೊಡಲ್ಲ ಅಂತ ಹೇಳ್ತಿದ್ದಾನೆ. ಇನ್ನೊಂದೇನು ಮಾಡ್ಬೇಕು. ಸರಿ, ಮನೆಯವ್ರ ಹತ್ರ ಹೋಗ್ದೇ ಇರೋ ತರ ನಾನು ನೋಡ್ಕೊಂತೀನಿ. ನೀನ್ ಬಲಿ ಕೊಡ್ತೀಯಾ? ನೀನ್ ಬಲಿ ಆಗ್ತೀಯಾ? ಇಲ್ಲ, ತಂಗಿ ಲೈಫ್ ಜೋರಾಗಿ ಹೇಳು. ತಂಗಿ ಲೈಫ್ ಸ್ಪಾಯ್ಲ್ ಆಗುತ್ತೆ. ತಂಗಿ ಲೈಫ್ ಸ್ಪಾಯ್ಲ್ ಆಗುತ್ತೆ ಅಲ್ಲ, ನಾನು ನೋಡ್ಕೊಂತೀನಿ. ಅನ್ಕೊಡಲ್ಲ. ನಿಮ್ ಮನೆ ಹತ್ರ ಹೋಗ್ದೇ ಇರೋ ತರ ನಾನು ಮಾಡ್ತೀನಿ. ಇದ್ರಲ್ಲಿ ತುಂಬ್ಕೊಂಡು ಇಟ್ಕೊಂಡು ಹೋಗ್ತೀನಿ. ನೀನ್ ಬಲಿ ಕೊಟ್ಟಿದ್ದೆ ಬರುತ್ತೆ, ನನ್ನ ನಂಬು. ನಿಮ್ ತಂಗಿಗೆ ನಿಮ್ ಮನೆಯವ್ರಿಗೆ ಏನು ಆಗಲ್ಲ. ಅವರು ಲೈಫ್ ಲಾಂಗ್ ಅವ್ರು ಎಲ್ಲೇ ಆಗ್ಲಿ ಏನೇ ಆಗ್ಲಿ ಇವ್ರು ನೋಡ್ಕೊಂತಾರೆ. ಅವ್ರು ನೋಡ್ಕೊಬೇಕು, ಹಂಗ ನಾನು ಮಾಡ್ಕೊಡ್ತೀನಿ.
ನಿನ್ ತಂಗಿಗೋಸ್ಕರ ಆದ್ರೂ ಇವಾಗ ನೀನು ಅರ್ಧ ಪೂಜೆ ಕುತ್ಕೊಂಡ್ಬಿಟ್ಟಿದ್ಯಾ. ಇವಾಗ ನೀನ್ ಗೆದ್ದೋದ್ರು ಇಲ್ಲ ನಾನು ಕೊಡಲ್ಲ ಅಂತ ಹೋದ್ರು ಅದ್ ನಿನ್ ಹಿಂದೆನೆ ಬರುತ್ತೆ. ನಾನು ಕೊಟ್ರೆ ಪ್ರಾಮಿಸ್ ನನ್ನ ತಂಗಿ ದೇವಕ್ಕೆ ಅದು 100% ಹೇಳಕ್ ಆಗಲ್ಲ, ನೋಡ್ತೀವಿ. ನಿಮ್ಮ ಮನೆಯವ್ರಿಗೆ ಏನು ಆಗ್ಬಾರ್ದು, ನಿಮ್ ತಂಗಿಗೆ ಏನು ಆಗ್ಬಾರ್ದು. ನಾನು ಹೇಳಿದ ಅಸ್ತ್ರ ಇಲ್ಲಿ ಕೊನೆಯದಾಗಿ ನಿಮ್ ತಂಗಿಗೆ ನಿಮ್ಮ ಅಮ್ಮಗೆ ಏನಾದ್ರು ಹೇಳಂಗಿದ್ರೆ ಜೋರಾಗಿ ಹೇಳು. ಐ ಲವ್ ಯು, ಐ ಲವ್ ಯು. ಯಾರೋ ನೀನು ಹಬ್ಬಬ್ಬ, ನೋಡಿದ್ರಲ್ಲ ಗೆಳೆಯರೇ, ಈತನ ಧೈರ್ಯಕ್ಕೆ ಶಬಾಷ್. ಈತನ ತಂಗಿ ಮೇಲೆ ಇಟ್ಟಿದ್ದ ಪ್ರೀತಿಗೆ ಬೆಚ್ಚಿ ಬಿದ್ದ ಬಾಲಕರು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.